ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸುಮಲತಾ, ಒಬ್ರು ಜೆಡಿಎಸ್ ಮತ್ತೊಬ್ರು ಬಿಜೆಪಿ. ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ನಿಖಿಲ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಸುಮಲತಾ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ನಿಖಿಲ್ ಕುಮಾರಸ್ವಾಮಿಗೆ 38 ವರ್ಷ, ಸುಮಲತಾಗೆ 62 ವರ್ಷ. ನಿಖಿಲ್ಗಿಂತ ಸುಮಲತಾ 24 ವರ್ಷ ದೊಡ್ಡವರು. ಶಿಕ್ಷಣ: ನಿಖಿಲ್ BBA ಅಥವಾ ಬ್ಯಾಚುಲರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಪದವಿ ಪಡೆದಿದ್ದಾರೆ, ಅಂದ್ರೆ ಡಿಗ್ರಿವರೆಗೆ ಓದಿದ್ದಾರೆ. ಸುಮಲತಾ 10ನೇ ತರಗತಿವರೆಗೆ ಓದಿದ್ದಾರೆ. ಇಬ್ರಲ್ಲಿ ಹೆಚ್ಚು ಓದಿರೋದು ನಿಖಿಲ್. ಚುನಾವಣಾ ಅನುಭವ: ನಿಖಿಲ್ ಕುಮಾರಸ್ವಾಮಿ 2019ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಆದ್ರೆ ಇದುವರೆಗೆ ಶಾಸಕರಾಗಿ ಅಥವಾ ಸಂಸದರಾಗಿ ಆಯ್ಕೆಯಾಗಿಲ್ಲ. ಒಂದು ಬಾರಿ ಲೋಕಸಭೆ ಎಲೆಕ್ಷನ್, ಮತ್ತೊಂದು ಬಾರಿ ವಿಧಾನಸಭೆ ಎಲೆಕ್ಷನ್ ಸೇರಿ ಒಟ್ಟು 2 ಸೋಲು ಕಂಡಿದ್ದಾರೆ. ಸುಮಲತಾ ಕೂಡ 2019ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ ಒಂದು ಬಾರಿ ಸಂಸದೆಯಾಗಿದ್ದಾರೆ. ಸೋಲು 0. ಕ್ರಿಮಿನಲ್ ಕೇಸ್: ನಿಖಿಲ್ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ. ಸುಮಲತಾ ವಿರುದ್ಧವೂ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ. ಈ ವಿಚಾರದಲ್ಲಿ ಇಬ್ರು ಸೇಮ್ ಇದ್ದಾರೆ. ಕುಟುಂಬ ಹೇಗಿದೆ? ನಿಖಿಲ್ ಪತ್ನಿ ಹೆಸರು ರೇವತಿ. ಇವರಿಗೆ ಅವ್ಯಾನ್ ದೇವ್ ಎಂಬ ಮಗನಿದ್ದಾನೆ. ಸುಮಲತಾರ ಗಂಡ ದಿವಂಗತ ಅಂಬರೀಶ್. ಇವರಿಗೆ ಅಭಿಷೇಕ್ ಎಂಬ ಮಗನಿದ್ದಾನೆ. ಚಿನ್ನ: ನಿಖಿಲ್ ಕುಟುಂಬದ ಬಳಿ 1.25 kgಯಷ್ಟು ಚಿನ್ನ ಇದೆ. ಇದರ ಮೌಲ್ಯ 1 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಸುಮಲತಾ ಬಳಿ 5.5 kg ಚಿನ್ನ ಇದೆ. ಇದರ ಮೌಲ್ಯ 1.66 ಕೋಟಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಹೆಚ್ಚು ಚಿನ್ನ ಇರೋದು ಸುಮಲತಾ ಬಳಿ. ಬೆಳ್ಳಿ: ನಿಖಿಲ್ ಕುಟುಂಬದ ಬಳಿ 40 kg ಬೆಳ್ಳಿ ಇದೆ. ಇದರ ಮೌಲ್ಯ 34 ಲಕ್ಷ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಸುಮಲತಾ ಬಳಿ 31 kgಯಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 12 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಬೆಳ್ಳಿ ಇರೋದು ನಿಖಿಲ್ ಕುಟುಂಬದ ಬಳಿ. ವಜ್ರ: ನಿಖಿಲ್ ಕುಟುಂಬದ ಬಳಿ 12.59 ಕ್ಯಾರೆಟ್ ವಜ್ರವಿದೆ. ಇದರ ಮೌಲ್ಯ 11 ಲಕ್ಷ. ಸುಮಲತಾ ಬಳಿ ವಜ್ರ ಇಲ್ಲ. ಈ ವಿಚಾರದಲ್ಲಿ ನಿಖಿಲ್ ಮುಂದಿದ್ದಾರೆ. ಸ್ವಂತ ವಾಹನ: ನಿಖಿಲ್ ಬಳಿ ಲ್ಯಾಂಬೋರ್ಗಿನಿ ಅವೆಂಟಡಾರ್, ರೇಂಜ್ ರೋವರ್, ಇನ್ನೋವಾ ಕ್ರಿಸ್ಟಾ ಮತ್ತು 2 ವ್ಯಾನಿಟಿ ವ್ಯಾನ್ಗಳಿವೆ. ಇವೆಲ್ಲದರ ಒಟ್ಟು ಮೌಲ್ಯ 5.5 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಸುಮಲತಾ ಬಳಿ ಸ್ವಂತ ವಾಹನ ಇಲ್ಲ. ಮನೆ ಅಥವಾ ಫ್ಲಾಟ್: ನಿಖಿಲ್ ಕುಟುಂಬ ಬೆಂಗಳೂರಲ್ಲಿ ಒಂದು ಫ್ಲಾಟ್ ಹೊಂದಿದೆ. ಇದರ ಮೌಲ್ಯ 28 ಲಕ್ಷ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಸುಮಲತಾ ಅಂಬರೀಶ್ ಬೆಂಗಳೂರಿನಲ್ಲಿ 3 ಮನೆಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 17.31 ಕೋಟಿ. ಹೆಚ್ಚು ಮನೆಗಳಿರೋದು ಸುಮಲತಾ ಬಳಿ. ಕೃಷಿ ಜಮೀನು: ನಿಖಿಲ್ ತಮ್ಮ ಕುಟುಂಬದ ಬಳಿ ಕೃಷಿ ಜಮೀನಿಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಸುಮಲತಾ ಬಳಿನೂ ಕೃಷಿ ಜಮೀನಿಲ್ಲ. ಈ ವಿಚಾರದಲ್ಲಿ ಇಬ್ರು ಸೇಮ್ ಇದ್ದಾರೆ. ಕೃಷಿಯೇತರ ಸೈಟು: ನಿಖಿಲ್ ಕುಟುಂಬದ ಬಳಿ ಕೃಷಿಯೇತರ ಸೈಟ್ ಇಲ್ಲ. ಸುಮಲತಾ ಬಳಿಯೂ ಕೃಷಿಯೇತರ ಸೈಟ್ ಇಲ್ಲ. ವಾಣಿಜ್ಯ ಕಟ್ಟಡ: ನಿಖಿಲ್ ಬೆಂಗಳೂರಿನಲ್ಲಿ ಒಂದು ವಾಣಿಜ್ಯ ಕಟ್ಟಡ ಹೊಂದಿದ್ದಾರೆ. ಇದರ ಮೌಲ್ಯ ಬರೋಬ್ಬರಿ 28 ಕೋಟಿ. ಸುಮಲತಾ ಮೈಸೂರಿನಲ್ಲಿ ಒಂದು ವಾಣಿಜ್ಯ ಕಟ್ಟಡ ಹೊಂದಿದ್ದಾರೆ. ಇದರ ಮೌಲ್ಯ 41 ಲಕ್ಷ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಷೇರು ಮ್ಯೂಚುವಲ್ ಫಂಡ್: ನಿಖಿಲ್ ಕುಟುಂಬ 6.76 ಕೋಟಿ ಹಣವನ್ನ ಷೇರು ಮ್ಯೂಚುವಲ್ ಫಂಡ್ ರೂಪದಲ್ಲಿ ಹೊಂದಿದೆ. ಸುಮಲತಾ 82 ಲಕ್ಷ ಹಣವನ್ನ ಷೇರು ಮ್ಯೂಚುವಲ್ ಫಂಡ್ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಕೊಟ್ಟಿರೋದು: ನಿಖಿಲ್ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 21.15 ಕೋಟಿ ರೂಪಾಯಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ಸುಮಲತಾ 61 ಲಕ್ಷ ರೂಪಾಯಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಒಟ್ಟು ಆಸ್ತಿ: ನಿಖಿಲ್ ತಮ್ಮ ಕುಟುಂಬದ ಬಳಿರೋ ಎಲ್ಲ ಆಸ್ತಿಪಾಸ್ತಿಗಳನ್ನ
ಒಟ್ಟು ಸೇರಿಸಿದ್ರೆ 77 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಸುಮಲತಾ ತಮ್ಮ ಹೆಸರಲ್ಲಿರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 23 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಇಬ್ರಲ್ಲಿ ನಿಖಿಲ್ ಕುಟುಂಬವೇ ಹೆಚ್ಚು ಶ್ರೀಮಂತ. ಆಸ್ತಿಯ ದೊಡ್ಡ ಪಾಲು. ನಿಖಿಲ್ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ವಾಣಿಜ್ಯ ಕಟ್ಟಡಗಳದ್ದು. 28 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸುಮಲತಾ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆಗಳದ್ದು. 17.31 ಕೋಟಿ ಆಸ್ತಿಯನ್ನ ಮನೆಗಳ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ. ನಿಖಿಲ್ ಕುಟುಂಬ 40 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಸುಮಲತಾ 1.64 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದ್ದಾರೆ. ಆದಾಯ. ನಿಖಿಲ್ರ ವಾರ್ಷಿಕ ಆದಾಯ ಬರೋಬ್ಬರಿ 4,27,75,000 ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 35,64,000, ದಿನಕ್ಕೆ 1,18,000 ಆಗುತ್ತೆ. ಸುಮಲತಾರ ವಾರ್ಷಿಕ ಆದಾಯ 1,33,15,000 ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 11,09,000, ದಿನಕ್ಕೆ 37,000 ಆಗುತ್ತೆ. ಇಬ್ರಲ್ಲಿ ನಿಖಿಲ್ ಆದಾಯವೇ ಹೆಚ್ಚು. ಜಾತಿ ಅಥವಾ ಸಮುದಾಯ. ನಿಖಿಲ್ ಒಕ್ಕಲಿಗ ಸಮುದಾಯದವರು, ಸುಮಲತಾ ಬಲಿಜ ನಾಯ್ಡು ಸಮುದಾಯದವರು. ಸೋ ಫ್ರೆಂಡ್ಸ್, ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಮತ್ತು ಸುಮಲತಾ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ನಿಖಿಲ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಸುಮಲತಾ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ರಲ್ಲಿ ನಿಮ್ಮ ನೆಚ್ಚಿನ ರಾಜಕಾರಣಿ ಯಾರು, ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.